ಯೋ ಆಫ್ಲೈನ್ ಕೋಚಿಂಗ್ಗೆ 2-3 ಲ್ಯಾಕ್ಸ್ ಸ್ಪೆಂಡ್ ಮಾಡಿ ಇಲ್ಲ ಆನ್ಲೈನ್ ಪೇಯ್ಡ್ ಕೋರ್ಸಸ್ ತೊಗೊಂಡ್ರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋಕ್ಕಾಗತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಇಲ್ಲ, ಸುಳ್ಳು. ತುಂಬ ಜನ ಬರೀ ಯೂಟ್ಯೂಬ್ ವೀಡಿಯೋಸ್ನ ನೋಡಿ ಓದ್ಕೊಂಡು ತುಂಬ ಒಳ್ಳೆ ರ್ಯಾಂಕ್ ತೊಗೊಂಡಿದ್ದಾರೆ. ಇನ್ಕ್ಲೂಡಿಂಗ್ ಮೀ. ನಾನು ಕೋಚಿಂಗ್ ಸೇರ್ಕೊಂಡಿದ್ರು ಸಹ ನನ್ನ ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡೋಕ್ಕೆ, ನನ್ನ ಕ್ವಶನ್ ಪ್ರಾಕ್ಟೀಸ್ಗೆ ನಾನು ಯೂಟ್ಯೂಬ್ನೇ ಯೂಸ್ ಮಾಡಿದ್ದು. ಬಿಕಾಸ್ ಯೂಟ್ಯೂಬ್ ಈಸ್ ಫ್ರೀ ಓಪನ್ ಯೂನಿವರ್ಸಿಟಿ. ಆದರೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು ಅಷ್ಟೇ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ದಿ ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್ ಆ್ಯಂಡ್ ದಿ OG ಟೀಚರ್ಸ್ ಫಾರ್ KCET ಆ್ಯಂಡ್ JEE ಕೂಡ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಬಿಕಾಸ್ ಅಟ್ ಲಾಸ್ಟ್ ನಿಮ್ಮ ಬ್ಯಾಕ್ಲಾಗ್ಸ್ಗೆ ಒಂದು ಮಸ್ತ್ ಸೊಲ್ಯೂಷನ್ ತಂದಿದ್ದೇನೆ ಆ್ಯಂಡ್ ಅದ್ರ ಜೊತೆಗೆ ಒಂದು ಮಾಸ್ಟರ್ ಟಿಪ್ ಇದೆ. ಸೊ ನಾನು ಲಿಖಿತಾ, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ನಿಮ್ಗೇನಾದರೂ ನನ್ನ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನನ್ನ ಫಸ್ಟ್ ವಿಡಿಯೋನ ಹೋಗಿ ಚೆಕ್ ಮಾಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಿಸಿಕ್ಸ್. ಫಿಸಿಕ್ಸ್ಗೆ ಫಿಸಿಕ್ಸ್ ವಾಲಾ ಫೌಂಡರ್ ಅಲಕ್ ಪಾಂಡೆ ಸರ್ದು ಓಲ್ಡ್ ವೀಡಿಯೋಸ್ ಇದೆಯಲ್ಲ, ಅದನ್ನು ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಬಿಕಾಸ್ ಆ ವೀಡಿಯೋಸ್ನ ನೋಡಿದ್ರೆ ನಿಮಗೆ ಇನ್ ಡೆಪ್ತ್ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ನೀವು ಕೇಳ್ಬೋದು, ನಾನು KCET ತಾನೇ ಪ್ರಿಪೇರ್ ಆಗ್ತಾ ಇರೋದು, ಅಲ್ಲಿ ಸ್ಪೀಡ್ ಮ್ಯಾಟರ್ ಆಗುತ್ತೆ, ಇನ್ ಡೆಪ್ತ್ ಕಾನ್ಸೆಪ್ಟ್ ಯಾಕೆ ಅಂತ ನೀವೇನಾದ್ರು ಕೇಳಿದ್ರೆ, ನಿಮಗೆ ಯಾವಾಗ ಇನ್ ಡೆಪ್ತ್ ಕಾನ್ಸೆಪ್ಟ್ ಗೊತ್ತಿರುತ್ತೋ ಆವಾಗ ನೀವು ಕ್ವಶನ್ ಹಿಂಗೆ ಹೋಗ್ತಾ ಇದ್ದಂಗೆ ಸೊಲ್ಯೂಷನ್ ಇಲ್ಲ ಮೈಂಡಲ್ಲಿ ರನ್ ಆಗಿ ಆನ್ಸರ್ನ ನೀವು ಪಟ್ ಅಂತ ಟಿಕ್ ಮಾಡ್ಬೋದು. ದಟ್ ಈಸ್ ದಿ ಪವರ್ ಆಫ್ ಕಾನ್ಸೆಪ್ಟ್ ಕ್ಲಾರಿಟಿ. ಆದರೆ ಈ ವಿಡಿಯೋ ಸ್ವಲ್ಪ ಸ್ಲೋ ಇದೆ, ಸೊ ನೀವು ಇದನ್ನು 1.5x ಅಥವಾ 2x ಅಲ್ಲಿ ನೋಡಿ ಕಂಪ್ಲೀಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಎಡ್ಯೂನಿಟಿ ಯೂಟ್ಯೂಬ್ ಚಾನಲ್ ಬೈ ಮೋಹಿತ್ ಗೋಯಂಕಾ ಸರ್ ಅಂತ. ಇವ್ರದ್ದು ಕಂಪ್ಲೀಟ್ಲಿ ಫಿಸಿಕ್ಸ್ ಬೇಸ್ಡೇ ಚಾನಲ್ ಇರೋದು. ಸೊ ಈ ಚಾನಲಲ್ಲಿ ನಿಮಗೆ ಫಾರ್ಮುಲಾ ರಿವೈಸಿಂಗ್ ಆಗಿರ್ಬೋದು, ಒನ್ ಶಾರ್ಟ್ ವೀಡಿಯೋಸ್ ಆಗಿರ್ಬೋದು, ಕ್ವಶನ್ ಪ್ರಾಕ್ಟೀಸ್ ಎಲ್ಲ ಕೂಡ ಸಿಗುತ್ತೆ. ಆ್ಯಂಡ್ ಇವ್ರದ್ದು ಎಡ್ಯೂನಿಟಿ ಅಂತ ಒಂದು ಆ್ಯಪ್ ಕೂಡ ಇದೆ. ಆ ಆ್ಯಪಲ್ಲಿ ನಿಮಗೆ ಎಲ್ಲ ಮೆಟೀರಿಯಲ್ಸ್ ಸಿಗುತ್ತೆ, ಜೊತೆಗೆ NCERT ಹೈಲೈಟೆಡ್ ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ಅಂದರೆ NCERTಲಿ ಈ ಒಂದು ಪಾಯಿಂಟ್ನ ನೀವು ಮಿಸ್ ಮಾಡೋಂಗೆ ಇಲ್ಲ, ಅಥವಾ ಈ ಒಂದು ಪಾಯಿಂಟಿಂದ ನಿಮಗೆ ಕ್ವಶನ್ ಫ್ರೇಮ್ ಆಗ್ಬೋದು ಅನ್ನೋದನ್ನೆಲ್ಲ ಹೈಲೈಟ್ ಮಾಡಿ ಹಾಕಿದ್ದಾರೆ. ಬಿಕಾಸ್ ಫಿಸಿಕ್ಸ್ NCERT ಓದೋಕ್ಕೆ ತುಂಬ ಕಷ್ಟ ಅಲ್ವಾ. ಸೊ ಯು ಕ್ಯಾನ್ ಯೂಸ್ ದಿಸ್, ಸೊ ಗೋ ಚೆಕ್ ದಿ ಆ್ಯಪ್. ಫಿಸಿಕ್ಸ್ಗೆ ನಾನು ಇವೆರಡೇ ಚಾನಲ್ನ ಯೂಸ್ ಮಾಡಿದ್ದು ಆ್ಯಂಡ್ ಐ ವಾಸ್ ಸೂಪರ್ ಹ್ಯಾಪಿ. ನೀವೇನಾದರೂ ಬೇರೆ ಚಾನಲ್ನ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಸೊ ದಟ್ ಬೇರೆಯವ್ರಿಗೂ ಹೆಲ್ಪ್ ಆಗಬಹುದು. ಸೊ ಕೆಮಿಸ್ಟ್ರಿಯಲ್ಲಿ 3 ಪಾರ್ಟ್ಸ್ ಇದೆ: ಫಿಸಿಕಲ್, ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಅಂತ. ಸೊ ಫಿಸಿಕಲಿಂದ ಸ್ಟಾರ್ಟ್ ಮಾಡೋದಾದರೆ, ಫಿಸಿಕಲ್ಗೆ ಐ ರೆಕಮೆಂಡ್ PW ಅಲ್ಲಿ ರಾಹುಲ್ ಸರ್ ಲೆಕ್ಚರ್ಸ್. ಅದು ಬಿಟ್ಟು ನಾನು ಬೇರೆ ಯಾವುದೂ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ರಾಹುಲ್ ಸರ್ ಫಿಸಿಕಲ್ ಕೆಮಿಸ್ಟ್ರಿ ಲೆಕ್ಚರ್ಸ್ ಆರ್ ಸೋ ಗೋಟೆಡ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆ್ಯಂಡ್ ಐ ಯೂಸ್ಡ್ ಹಿಸ್ ಲೆಕ್ಚರ್ಸ್ ಮಾತ್ರ ಆ್ಯಂಡ್ ಇಟ್ ಹೆಲ್ಪ್ ಮೀ ವೆರಿ ವೆಲ್. ಸೊ ಆರ್ಗ್ಯಾನಿಕ್ ತುಂಬ ಜನಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ನಾನು ಇವಾಗ ಹೇಳೋ ವಿಡಿಯೋ ನೋಡಿದ್ಮೇಲೆ ಖಂಡಿತ ಈಸಿ ಆಗುತ್ತೆ, ಐ ಪ್ರಾಮಿಸ್ ಯು. ಆ್ಯಂಡ್ ಆರ್ಗ್ಯಾನಿಕ್ಗೆ ದಿ OG ಆಫ್ ಆರ್ಗ್ಯಾನಿಕ್ ಪಂಕಜ್ ಸರ್ದು ವೀಡಿಯೋಸ್ ನೋಡಲೇಬೇಕು. ಅವ್ರ ವೀಡಿಯೋನೆಲ್ಲ ನೀವು ಕರೆಕ್ಟಾಗಿ ನೋಡಿ ಕಲ್ತ್ರಿ ಅಂತ ಅಂದರೆ ಕ್ವಶನ್ ನೋಡಿದಂಗೆ ಪಟ್ ಅಂತ ಆನ್ಸರ್ ಮಾಡಿಬಿಡ್ತೀರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಆಲ್ಸೋ ಓಂ ಪಾಂಡೆ ಸರ್ದು ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಎರಡೂ ಕೂಡ ನೋಡ್ಬೋದು, ಅವರು ಕೂಡ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ. ಇನ್ಆರ್ಗ್ಯಾನಿಕ್ ಐ ರೆಕಮೆಂಡ್ ಓಂ ಪಾಂಡೆ ಸರ್ ಅಷ್ಟೇ. ಅವ್ರ ವೀಡಿಯೋಸ್ನ ನೀವು ನೋಡಿದ್ರೆ ಮಾತ್ರ ನಿಮ್ಮ ಪಿರಿಯಾಡಿಕ್ ಎಲಿಮೆಂಟ್ಸ್ ಆಗಿರ್ಬೋದು, ಅದರದ್ದು ರಿಯಾಕ್ಷನ್ಸ್, ಪ್ರಾಪರ್ಟೀಸ್ ಎಲ್ಲ ನಿಮ್ಮ ತಲೆ ಒಳಗಡೆ ಕೂತ್ಕೊಳ್ಳೋ ಥರ ಅವ್ರು ಮಾಡ್ತಾರೆ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಇನ್ಆರ್ಗ್ಯಾನಿಕ್ಗೆ ಓಂ ಪಾಂಡೆ ಸರ್ದು ವೀಡಿಯೋಸ್ನ ನೋಡಿ. ಆ್ಯಂಡ್ ಆಲ್ಸೋ ಕೆಮಿಸ್ಟ್ರಿಯಲ್ಲಿ ನಿಮ್ಗೇನಾದರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಥವಾ ಚಿಕ್ಕ ಕಾನ್ಸೆಪ್ಟ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ, ಅದ್ರ ಬಗ್ಗೆ ಒಂದು ವೀಡಿಯೋ ಬೇಕಂದರೆ ಯು ಕ್ಯಾನ್ ರೆಫರ್ ನಂಜಾಮ್ ಅಕಾಡೆಮಿ ವೀಡಿಯೋಸ್. ಅದರಲ್ಲಿ ಕೆಮಿಸ್ಟ್ರಿದು ಸ್ಮಾಲ್ ಕಾನ್ಸೆಪ್ಟ್ಸು ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ. ಮ್ಯಾಥು ಫಿಸಿಕ್ಸು ಕೆಮಿಸ್ಟ್ರಿ ಥರ ಅಲ್ವೇ ಅಲ್ಲ. JEಯಲ್ಲಿ ಮ್ಯಾಥ್ ಕೇಳೋದು ಬೇರೆ ಲೆವೆಲಲ್ಲಿ, ಆದರೆ KCETಲಿ ಆ ಥರ ಬರಲ್ಲ. KCETಲಿ ಏನಪ್ಪ ಅಂದರೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಇದೆಯಲ್ಲ, ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ಮಿಸಲೇನಿಯಸ್ ಪ್ರಾಬ್ಲಮ್ಸ್ ಅದು ಡೈರೆಕ್ಟಾಗಿ ಬರುತ್ತೆ. ಸೊ ನೀವು KCETಗೆ ಮ್ಯಾಥ್ಸ್ನ ಪ್ರಿಪೇರ್ ಆಗೋದು ಹೆಂಗೆ ಅಂತ ಕೇಳಿದ್ರೆ ನಿಮ್ಮ NCERT ಬುಕ್ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಬರಲ್ಲ. ನೀವು NCERTಲಿರೋ ಪ್ರತಿಯೊಂದು ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡಬೇಕಪ್ಪ ಅಂದರೆ ಆ ಕ್ವಶನ್ಗೆ ಇದೇ ಆನ್ಸರ್ ಅಂತ ನಿಮ್ಮ ತಲೆಯಲ್ಲಿ ಕೂತ್ಕೊಂಡಿರಬೇಕು. ಸೊ ದಟ್ ನೀವು ಎಕ್ಸಾಮಲ್ಲಿ ಸಾಲ್ವ್ ಮಾಡಬಾರ್ದು ಯಾವುದೇ ಕ್ವಶನ್ನ ಮ್ಯಾಥ್ಸಲ್ಲಿ ಮಾತ್ರ. ಮ್ಯಾಥಲ್ಲಿ ಕ್ವಶನ್ ನೋಡ್ದಂಗೆ ಆನ್ಸರ್ ಟಿಕ್ ಮಾಡಿಬಿಟ್ಟು ಬರ್ತಾ ಇರಬೇಕು. ಆ ಲೆವೆಲ್ಗೆ ನೀವು NCERTನ ಪ್ರಾಕ್ಟೀಸ್ ಮಾಡಿರಬೇಕು KCET. ಸೊ ಇವಾಗ ಏನಾದರೂ ನಿಮಗೆ ಈ ಕಾನ್ಸೆಪ್ಟ್, ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ಅದ್ರದ್ದು ಏನಾದರೂ ಕಾನ್ಸೆಪ್ಟ್ ಡೌಟ್ ಇದ್ದು ಅದನ್ನು ನಾನು ಕ್ಲಾರಿಫೈ ಮಾಡ್ಕೋಬೇಕಂದ್ರೆ, ಅಥವಾ JEE ಲೆವೆಲ್ಗೆ ನಾನು ಓದ್ತೀನಿ ಅನ್ನೋದಾದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಟು PW ಅಲ್ಲಿ ತರುಣ್ ಸರ್ದು, ಸಚಿನ್ ಸರ್ದು ವೀಡಿಯೋಸ್ನ ನೋಡ್ಬೋದು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಮ್ಯಾಥ್ಸ್ಗೆ ನನ್ನ ಫೇವ್ರೆಟ್ ಅರವಿಂದ್ ಕಾಲಿಯಾ ಸರ್. ಅವ್ರು ಮುಂಚೆ ವೇದಾಂತಲ್ಲಿದ್ದರು, ಇವಾಗ ನೆಕ್ಸಸಲ್ಲಿದ್ದಾರೆ. ಬಟ್ ಈಸ್ ವಿಡಿಯೋ ಆಫ್ ಮ್ಯಾಥ್ ಇನ್ಸೇನ್ ಅಂತಲೇ ಅನ್ಬೋದು, ತುಂಬ ಚೆನ್ನಾಗಿದೆ. ನಿಮಗೆ ಕಾನ್ಸೆಪ್ಟ್ಸಿಂದ ಹಿಡಿದು ಕ್ವಶನ್ದು ಅಪ್ರೋಚ್, ಈ ಕ್ವಶನ್ಗೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅದೆಲ್ಲ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಜಾಸ್ತಿ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕಂತ ಅಂದರೆ ನೇಹಾ ಅಗರ್ವಾಲ್ ಮ್ಯಾಮ್ ಇದ್ದಾರಲ್ಲ, ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ರೆಫರ್ ಎನಿ ಆಫ್ ದಿ ವಿಡಿಯೋ ವಿಚ್ ಯು ಆರ್ ಕಂಫರ್ಟಬಲ್ ವಿತ್. ಆ್ಯಂಡ್ ನೌ ಕಮ್ಸ್ ಬ್ಯಾಕ್ಲಾಗ್ಸ್. ಎದುರ್ಕೋಬೇಡಿ, ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡೋಕ್ಕೆ ಅಂತಲೇ PW ಇಂದ ಒಂದು ಸೀರೀಸ್ ಇದೆ. ಅದು ಯಾವುದಂದರೆ ದಿ OG ಮಂಜಿಲ್ ಸೀರೀಸ್.
ಈ ಮಂಜಿಲ್ ಸೀರೀಸ್ನ ನೀವೇನಾದರೂ ಕಂಪ್ಲೀಟ್ ಮಾಡಿಬಿಟ್ರೆ ನೀವು ಬೇರೆ ಯಾವ ವಿಡಿಯೋ ನೋಡೋ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ಈ ಸೀರೀಸಲ್ಲಿ ಬೇಸಿಕ್ಸ್ ಅಂದರೆ ಒಂದು ಚಾಪ್ಟರ್ದು ಬೇಸಿಕ್ಸಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ ತನಕ ನಿಮಗೆ ಮಾಡಿಸ್ತಾರೆ. ಸೊ ನೀವೇನಾದ್ರು ಮಂಜಿಲ್ ಸೀರೀಸ್ನ ಕಂಪ್ಲೀಟ್ ಮಾಡಿದ್ರಿ ಅಂದರೆ ಯಾವ ಒನ್ ಶಾರ್ಟ್ಸು ನೋಡೋಂಗಿಲ್ಲ, ಏನು ನೋಡೋಂಗಿಲ್ಲ. ಕ್ವಶನ್ಸ್ ಪ್ರಾಕ್ಟೀಸ್ ಆಗೋಗುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿನೂ ಬಂದ್ಬಿಡುತ್ತೆ. ಅಷ್ಟು ಪವರ್ ಇದೆ ಈ ಮಂಜಿಲ್ ಸೀರೀಸ್ಗೆ. ಸೊ ನೀವು ಮಂಜಿಲ್ ಸೀರೀಸ್ 2025ನ ಫಾಲೋ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಡೆಫಿನೆಟ್ಲಿ ಕಿಲ್ ಯೋರ್ ಬ್ಯಾಕ್ಲಾಗ್ಸ್. ಸೊ ಮಾಸ್ಟರ್ ಟಿಪ್ ಏನಂದರೆ, ನೀವು ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್ನ, ಒಂದು ಟೀಚರ್ನ ಒಂದು ಸಬ್ಜೆಕ್ಟ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಮಧ್ಯೆ ಆ ಟೀಚರ್ ಮಧ್ಯೆ ಒಂದು ಒಳ್ಳೆ ರ್ಯಾಪೋ ಬಿಲ್ಡಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅವ್ರು ಏನು ಹೇಳ್ತಾರೆ ಅದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ವಿಲ್ ಬಿ ಇನ್ ಅ ಗುಡ್ ಟ್ರ್ಯಾಕ್. ಅದೇನಾದರೂ ನೀವು ಒಂದು ಲೆಸನ್ದು ಫಸ್ಟ್ ಪಾರ್ಟ್ ಇವ್ರ ಹತ್ರ ನೋಡಿ, ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಚಾನಲ್ ಹತ್ರ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ, ಮಿಕ್ಸಪ್ ಆಗುತ್ತೆ. ಸೊ ನಿಮಗೆ ಇಷ್ಟು ಚಾನಲಲ್ಲಿ ಯಾರು ದಿ ಬೆಸ್ಟ್, ಯಾರು ಟೀಚಿಂಗ್ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ಅವ್ರನ್ನ ಫಿಕ್ಸ್ ಆಗಿ. ಆ್ಯಂಡ್ ಆ ಸಬ್ಜೆಕ್ಟ್ದು ಎಲ್ಲ ಚಾಪ್ಟರ್ಸು ಅವ್ರದ್ದೇ ವಿಡಿಯೋಸ್ನ ನೋಡಿದ್ರೆ ಮಾತ್ರ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಆ್ಯಂಡ್ ಇದೇ ಥರ KCET ಅಥವಾ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ತುಂಬ ಹೆಲ್ಪ್ಫುಲ್ ವಿಡಿಯೋಸ್ ಬರಲಿದೆ. ಸೊ ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂದರೆ ಈ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುದ್ಧಕ್ಕೆ ವೆಪನ್ಸ್ ಕೊಟ್ಟಂಗೆ ನಿಮ್ಮ ಹತ್ರ ದಿ ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್, ದಿ ಬೆಸ್ಟ್ ಲೆಕ್ಚರ್ಸ್ ಇದೆ. ಇವಾಗ ಏನಿದ್ರು ವೆಪನ್ಸ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಯುದ್ಧ ಗೆಲ್ಲಕ್ಕೆ ಪ್ರಾಕ್ಟೀಸ್ ಮಾಡಬೇಕಷ್ಟೆ.